ನಿನ್ನೆಯಷ್ಟೇ ನಲ್ಪಾಡ್ ಅಂಡ್ ಸನ್ಸ್ ಮತ್ತೆ ಬ್ರದರ್ಸ್ಗೆ ಇಡಿ ದಾಳಿಯನ್ನ ಮಾಡಿತು. ದಾಳಿಯ ಶಾಕ್ ಕೊಡ್ತು. ಈ ದಾಳಿಯ ಬೆನ್ನಲ್ಲೇ ನಲ್ಪಾಡ್ನ ಮತ್ತಷ್ಟು ಸತ್ಯಗಳು ಹೊರಗೆ ಬರೋದಕ್ಕೆ ಆರಂಭ ಆಗಿದೆ. ಹ್ಯಾಕರ್ ಶ್ರೀಕಿಯ ಐಷಾರಾಮಿ ಜೀವನವೇ ನಲ್ಪಾಡ್ಗೆ ಸಂಕಷ್ಟವನ್ನ ತಂದಿಡ್ತಾ ಇದೆ. ಹ್ಯಾಕರ್ ಶ್ರೀಕಿಯ ಹೈಫೈ ಲೈಫ್ ಸ್ಟೈಲ್ಗೆ ನಲ್ಪಾಡ್ ಫೈನಾನ್ಸ್ ಮಾಡ್ತಾ ಇದ್ರು. ಶ್ರೀಕಿ ಪಾಲಿನ ಲಕ್ಷ್ಮಿ ಆಗಿದ್ರು ನಲ್ಪಾಡ್ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಶ್ರೀಕಿಗೆ ಹಣದ ವ್ಯವಹಾರದ ದಾಖಲೆಯೊಂದಿಗೆ ಇಡಿ ವಿಚಾರಣೆಯನ್ನ ನಡೆಸೋದಕ್ಕೆ ಮುಂದಾಗ್ತಾ ಇದೆ. ಶ್ರೀಕಿಗೆ ಅಷ್ಟು ಫೈನಾನ್ಸ್ ಮಾಡಿದ್ದು ಇಬ್ಬರ ವ್ಯವಹಾರದ ಸಾಕ್ಷಿಗಳನ್ನ ಕೂಡ ಕಲೆ ಹಾಕುವಲ್ಲಿ ಇಡಿ ಯಶಸ್ವಿಯಾಗಿದೆ. ಈ ಹವಾಲಾ ದಂಧೆ ಮೂಲಕ ಫಾರಿನ್ನಲ್ಲೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅನ್ನುವಂಥ ವಿಚಾರ ಬೆಳಕಿಗೆ ಬರ್ತಿದ್ದಂಗೆನೆ ಇಡಿ ರಡಾರ್ಗೆ ಬರ್ತಾ ಇದ್ದಂಗೆನೆ ದಾಳಿ ಮಾಡಬೇಕು ಅಂತ ಹೇಳಿ ಪ್ರಿಪ್ರೇಷನ್ಸ್ ಅನ್ನ ಮಾಡ್ಕೊಳ್ತಾರೆ. ಏಕಾಏಕಿ ಯಾವುದೇ ಇಲಾಖೆ ದಾಳಿಗೆ ಬರೋದಿಲ್ಲ. ಬಟ್ ಆ ಪ್ರಿಪ್ರೇಷನ್ನ ಹಂತದಲ್ಲೇನೆ ಭಯಾನಕ ಸ್ಫೋಟಕ ಅಂಶಗಳೆಲ್ಲ ಹೊರಗೆ ಬಂದಿದೆ. ನಲಪಾಡ್ ಶ್ರೀಕಿಗೆ ಐಷಾರಾಮಿ ಜೀವನ ಮಾಡಿಸ್ತಾ ಇದ್ದಿದ್ದು ಗೊತ್ತಾಗಿದೆ. ಇನ್ನು ಇವ್ರದ್ದು ಮತ್ತೊಂದು ಕರ್ಮಕಾಂಡ ಗೊತ್ತಾಗ್ತಾ ಇದೆ. 2015-16ರಲ್ಲಿ ಪೋರ್ಷ್ ಕಾರ್ ಟೆಸ್ಟ್ ಡ್ರೈವ್ಗೆ ಈ ಗ್ಯಾಂಗ್ ಹೋಗುತ್ತೆ. ಲಾವಲ್ ರೋಡ್ನ ಸೆಕೆಂಡ್ ಹ್ಯಾಂಡ್ ಶೋರೂಮ್ನಲ್ಲಿ ಪೋರ್ಷ್ ಕಾರ್ ಖರೀದಿ ಮಾಡೋಕೆ ಯತ್ನ ಮಾಡ್ತಾರೆ. ಅವಾಗ ಕಾರಿನ ಟೆಸ್ಟ್ ಡ್ರೈವ್ಗೆ ಮುಂದಾದ್ರು. ನಲಪಾಡ್ ಶ್ರೀಕಿ ಡಿಜಿಪಿ ಒಬ್ಬರ ಪುತ್ರ ರಿಷಬ್ ಆ ಕಾರ್ನ ಟೆಸ್ಟ್ ಡ್ರೈವ್ ಮಾಡ್ತಾರೆ. ಈ ಸಂದರ್ಭ ಪೋರ್ಷ್ ಕಾರಲ್ಲೇ ಸಿಗರೇಟ್ ಸೇದಬೇಕು ಅಂತ ಹೇಳಿ ಶ್ರೀಕಿ ಮುಂದಾಗ್ತಾನೆ. ಆದರೆ ಕಾರ್ ಕಂಪನಿಯ ಎಕ್ಸಿಕ್ಯೂಟಿವ್ ಸಿಗರೇಟ್ ಸೇವನೆಗೆ ನಿರಾಕರಿಸ್ತಾರೆ. ಈ ಸಂದರ್ಭ ಕಾರ್ ಕಂಪನಿ ಎಕ್ಸಿಕ್ಯೂಟಿವ್ ಜೊತೆ ಶ್ರೀಕಿ ಜಗಳ ಮಾಡ್ಕೊಂಡಿದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪೋರ್ಷ್ ಕಾರ್ ಖರೀದಿ ಮಾಡಬೇಕು ಅಂತ ಹೋಗಿರ್ತಾರೆ. ಯಾರಿಗೆ ಆ ಕಾರ್ ತಗೊಳಕ್ ಹೋಗಿದ್ರು, ಯಾರು ಅದಕ್ಕೆ ಫೈನಾನ್ಸ್ ಮಾಡ್ತಾ ಇದ್ರು, ಅದು ಒಂದು ಆ್ಯಂಗಲ್ಲು. ಮತ್ತೊಂದು ಕಡೆ ಆ ಟೆಸ್ಟ್ ಡ್ರೈವ್ ಮಾಡಿದ ಬಳಿಕ ಅದರಲ್ಲೇ ಸಿಗರೇಟ್ ಸೇದಬೇಕು ಅಂತ ಹೇಳಿ ಈ ಶ್ರೀಕಿ ಮುಂದಾಗ್ತಾನೆ. ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ಬಿಟ್ಕಾಯಿನ್ ಹಗರಣದ ಕಿಂಗ್ ಪಿನ್ನು. ಆಗ ಆ ಎಕ್ಸಿಕ್ಯೂಟಿವ್ ಅಲ್ಲಿ ನಿರಾಕರಿಸ್ತಾರೆ. ಆಬ್ವಿಯಸ್ಲಿ ಕಾರ್ಗಳಲ್ಲಿ ಸಿಗರೇಟ್ ಸೇದೋದಕ್ಕೆ ಬಿಡೋದಿಲ್ಲ. ಆ್ಯಂಡ್ ಇವ್ರು ಬರೀ ಟೆಸ್ಟ್ ಡ್ರೈವಿಗೆ ಹೋಗಿರೋದ್ರಿಂದಾಗಿ ನಿಯಂತ್ರಣವನ್ನು ಹೇರ್ತಾರೆ. ಹಾಗಾಗಿ ಅಲ್ಲೇ ಜಗಳ ಮಾಡ್ಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆ ನಲ್ಪಾಡಿದ್ದಾರೆ ಸಪೋರ್ಟ್ಗೆ ಅಂತ ದುರಹಂಕಾರ. ಆ ಬಳಿಕ ಅದೇ ಪೋರ್ಷ್ ಕಾರನ್ನ 57 ಲಕ್ಷಕ್ಕೆ ಈ ಗ್ಯಾಂಗು ಖರೀದಿ ಮಾಡಿದ್ದು ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಸ್ವತಃ ಹಣವನ್ನ ಕೊಟ್ಟು ಕಾರ್ ಖರೀದಿ ಮಾಡಿದ್ದು ನಲಪಾಡ್ ಮತ್ತೆ ಡಿಜಿಪಿ ಒಬ್ಬರ ಪುತ್ರ ರಿಷಬ್. ಐಷಾರಾಮಿ ಪೋರ್ಷ್ ಕಾರ್ನೇ ಆಸ್ಟ್ರೇ ಆಗಿ ಈ ಹ್ಯಾಕರ್ ಶ್ರೀಕಿ ಬಳಸ್ಕೊಂಡಿದ್ದ. ಎಂತ ಆಟಿಟ್ಯೂಡು. ಆಟೋಮೊಬೈಲ್ಸ್ ಮುಂದೆ ಕಾರ್ ನಿಲ್ಲಿಸಿ ಕಾರ್ ಒಳಗಡೆನೆ ಶ್ರೀಕಿ ಸ್ಮೋಕ್ ಮಾಡಿದ್ದಾನೆ. ಎಕ್ಸಿಕ್ಯೂಟಿವ್ ಮುಂದೆ ಕಾರು ಸೀಟ್ ಮೇಲೆ ಆಶ್ ಉದುರಿಸಿದ್ದಾನೆ ಶ್ರೀಕಿ. ಆ ಬಳಿಕ ಸಿಗರೇಟ್ ಲೈಟರ್ನಿಂದ ಕಾರಿನ ಸೀಟ್ಗೆ ಕೂಡ ಬೆಂಕಿ ಹಾಕಿದ್ದ ಅಂತ ಹೇಳಿ ಗೊತ್ತಾಗ್ತಾ ಇದೆ. ದುರಹಂಕಾರದ ಪರಮಾವಧಿ. ದುರಹಂಕಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಶೋಕಿ ಮಾಡೋದಕ್ಕೆ ನನಗೇನು ಕಡಿಮೆ ಅನ್ನುವಂಥ ರೀತಿಯಲ್ಲಿ ಶ್ರೀಕಿ ವರ್ತಿಸಿದ್ದಾನೆ. ಆ್ಯಂಡ್ ಯಾವುದೇ ಭಯ ಇರೋದಿಲ್ಲ ಅಥವಾ ನಾಚಿಕೆ ಅನ್ನೋದಿರಲ್ಲ. ಯಾಕೆ ಅಂತ ಹೇಳಿದ್ರೆ ನನ್ನ ಜೊತೆಗೆ ಭಾಳ ಪವರ್ಫುಲ್ ಪಟಾಲಮ್ ಇದೆ, ಹಾಗಾಗಿ ನಾನು ಏನು ಮಾಡಿದ್ರು ನಡೆಯುತ್ತೆ ಅನ್ನುವಂಥ ಆಟಿಟ್ಯೂಡ್ನಲ್ಲಿ ಶ್ರೀಕಿ ಇಂಥ ಬಿಹೇವಿಯರ್ ತೋರಿಸಿದ್ದಾನೆ. ಮತ್ತೆ ಕೆಲವು ದಿನದ ಬಳಿಕ ಅದೇ ಕಂಪನಿಗೆ ಪೋರ್ಷ್ ಕಾರ್ನ ವಾಪಸ್ ಸೇಲ್ ಮಾಡಿದ್ದಾರೆ. 57 ಲಕ್ಷಕ್ಕೆ ಕಾರ್ ಖರೀದಿ ಮಾಡಿದ್ದು, ಆಮೇಲೆ 47 ಲಕ್ಷಕ್ಕೆ ಅದನ್ನು ವಾಪಸ್ ಕೊಟ್ಟಿದ್ದಾರೆ. ಈ ಎಲ್ಲದಕ್ಕೂ ಹಣದ ವ್ಯವಹಾರ ಮಾಡಿದ್ದು ನಲ್ಪಾಡ್ ಮತ್ತೆ ರಿಷಬ್. ಇದೇ ವಿಚಾರಕ್ಕೆ ಹಿಂದೆ ಸಿಐಡಿಯ SIT ವಿಚಾರಣೆಯನ್ನು ನಡೆಸಿತ್ತು. ನಲ್ಪಾಡ್ ಮತ್ತೆ ರಿಷಬ್ನ ವಿಚಾರಣೆಗೆ ಒಳಪಡಿಸಿತ್ತು ಸಿಐಡಿ ಮತ್ತೆ SIT. ಇದೀಗ 2024ರಲ್ಲಿ ವಿಚಾರಣೆ ನಡೆಸಿದ್ದ ಸಿಐಡಿಯ SIT ತಂಡ ಕಾರ್ ಖರೀದಿ ಮತ್ತೆ ವಾಪಸ್ ಕೊಟ್ಟಿದ್ದ ವಿಚಾರಕ್ಕೆ ಸ್ಪಷ್ಟನೆಯನ್ನ ಕೇಳಿದ್ದು. ರಿಷಬ್ ಮತ್ತೆ ನಲ್ಪಾಡ್ ವಿಚಾರಣೆ ನಡೆಸಿ SIT ಹೇಳಿಕೆ ದಾಖಲಿಸಿದೆ. ಸದ್ಯ ಶ್ರೀಕಿಗೆ ಹಣದ ವ್ಯವಹಾರ ಮಾಡಿದ್ದಕ್ಕೆ ನಲ್ಪಾಡ್ಗೆ ಸಂಕಷ್ಟ ಎದುರಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ವೆಂಕಟೇಶ್, ಈಗ ಆಟಿಟ್ಯೂಡ್ ಲೆವೆಲ್ಸ್ನ ನಾವು ಪ್ರದರ್ಶನ ಮಾಡಬೇಕು ಅಂತ ಹೇಳಿ ಕಾರ್ ತಗೊಳಕ್ ಹೋಗಿ ಕಾರ್ ಖರೀದಿ ಮಾಡಿ ಸಿಗರೇಟ್ ಎಲ್ಲ ಸೇದಿ ಆಮೇಲೆ ಮತ್ತೆ ಅದನ್ನ ವಾಪಸ್ ಕೊಟ್ಟಂಗೆ ಕಾಣಿಸ್ತಾ ಇದೆ. ಬಟ್ ಈ ಐಷಾರಾಮಿ ಜೀವನ ಶ್ರೀಕಿ ನಡೆಸೋದಕ್ಕೆ ಬ್ಯಾಕ್ ಬೋನ್ ಆಗಿದ್ದು, ಎಕನಾಮಿಕಲ್ ಸಪೋರ್ಟ್ ಆಗಿದ್ದು ನಲ್ಪಾಡ್ ಅನ್ನುವಂಥ ವಿಚಾರ ಇಡೀ ಕಣ್ಣಿಗೆ ಬಿದ್ದಿದೆ. ಯಾವೆಲ್ಲ ರೀತಿಯ ಸಂಕಷ್ಟವನ್ನು ಇದು ತಂದೊಡ್ಬೋದು ಅಂತ? ಹೌದು ಪ್ರಜ್ವಲ, ಎಂತ ಹೇಳಿದ್ರೆ ಇಡಿ ಅಧಿಕಾರಿಗಳು ನಲ್ಪಾಡ್ ಅವರ ನಿವಾಸದ ಮೇಲೆ ನಿನ್ನೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅನೇಕ ವಿಚಾರಗಳು ಕೂಡ ಹೊರಗಡೆ ಬಂದಿದೆ. ಅದರಲ್ಲಿ ಪ್ರಮುಖವಾಗಿ 2015-16ರ ಸಂದರ್ಭದಲ್ಲಿ ಕೂಡ ಈ ನಲ್ಪಾಡ್ ಶ್ರೀಕಿ ಮತ್ತು ರಿಷಬ್ ಸೇರಿದಂತೆ ಒಂದು ಗ್ಯಾಂಗ್ ಕೂಡ ಇರ್ತಾರೆ. ಇವರು ಒಂದು ಐಷಾರಾಮಿ ಬದುಕನ್ನ ಮಾಡ್ಕೊಂಡಿರ್ತಾರೆ. ಜೊತೆಗೆ ಒಂದು ಕಾರನ್ನ ಖರೀದಿ ಮಾಡಬೇಕು ಅಂತ ಹೇಳಿ ಈ ಒಂದು ಗ್ಯಾಂಗ್ ಕೂಡ ಲ್ಯಾವೆಲಿ ರಸ್ತೆಯಲ್ಲಿರುವಂತಹ ಒಂದು ಪೋರ್ಷೆ ಕಾರ್ನ ಒಂದು ಶೋರೂಮ್ಗೆ ಹೋಗ್ತಾರೆ. ಶೋರೂಮ್ಗೆ ಹೋದಂತಹ ಸಂದರ್ಭದಲ್ಲಿ ಟೆಸ್ಟ್ ಡ್ರೈವ್ಗೆ ಕಾರನ್ನ ಪಡೆದುಕೊಂಡು ಹೋಗುವಂತಹ ವೇಳೆಯಲ್ಲಿ ಕಾರಲ್ಲೇ ಸಿಗರೇಟ್ ಸೇದಕ್ಕೆ ಈ ಶ್ರೀಕಿ ಮುಂದಾಗ್ತಾನೆ. ಆ ಸಂದರ್ಭದಲ್ಲಿ ಕಾರ್ನಲ್ಲಿದ್ದಂಥ ಎಕ್ಸಿಕ್ಯೂಟಿವ್ ಕೂಡ
ಸರ್ ದಯವಿಟ್ಟು ಕಾರ್ ಒಳಗಡೆ ಸಿಗರೇಟ್ ಅನ್ನು ಸೇದಬೇಡಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾರೆ. ಅದಕ್ಕೆ ಏರು ಧ್ವನಿಯಲ್ಲಿ ಈತ ಉತ್ತರವನ್ನು ಕೊಡ್ತಾನೆ. ಅದಾದ ಬಳಿಕ ಕೂಡ ಕಾರ್ನ ಮುಂದೆ ತೆಗೆದುಕೊಳ್ಬೇಕು ಅಂತ ಹೇಳಿ ಕೂಡ ಈ ನಲ್ಪಾಡ್ಗೆ ಹೇಳಿದಂತ ಸಂದರ್ಭದಲ್ಲಿ ಅವನು ಆಯ್ತು ಬ್ರೋ ತಗೊಳ್ಳಿ ಅಂತ ಹೇಳ್ತಾರೆ. ಆಗ 57 ಲಕ್ಷ ರೂಪಾಯಿ ಕೊಟ್ಟು ಕಾರ್ ಖರೀದಿ ಮಾಡ್ತಾರೆ. ಕಾರ್ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಅದೇ ಒಂದು ಆಟೋಮೊಬೈಲ್ಸ್ ಮುಂಭಾಗದಲ್ಲಿ ಕಾರನ್ನ ನಿಲ್ಲಿಸಿ ಆ ಕಾರ್ನ ಒಳಗಡೆ ಕೂತು ಡೋರ್ಗಳನ್ನ ಓಪನ್ ಮಾಡಿಕೊಂಡು ಸಿಗರೇಟ್ ಅನ್ನ ಸೇದ್ತಾರೆ. ಸಿಗರೇಟ್ ಅನ್ನ ಸೇದ ನಂತರ ಆ ಒಂದು ಆಶ್ ಅನ್ನು ಕೂಡ ಟ್ರೇ ಮಾಡ್ಕೊಳ್ತಾರೆ ಕಾರ್ನ ಒಳಗಡೆ. ಅಂದ್ರೆ ಆ ಒಂದು ಸಿಗರೇಟ್ ನಿಂದ ಬಂದಂತ ಆಶ್ ಅನ್ನು ಕೂಡ ಒಂದು ಶೀಟ್ ನ ಮೇಲೆ ಕೂಡ ಹಾಕ್ತಾರೆ. ಅದಾದ ಬಳಿಕ ಎಲ್ಲವನ್ನು ನೋಡ್ತಾ ಇದ್ದಂತ ಅವರಿಗೆ ಕೂಡ ಏನ್ ಮಾತಾಡ್ಬೇಕಂತ ಹೇಳಿ ಗೊತ್ತಾಗಲ್ಲ. ಅದಾದ ಬಳಿಕ ಲೈಟರ್ ನಿಂದ ಕೂಡ ಈ ಕಾರ್ನ ಶೀಟ್ಗೆ ಒಂದು ಬೆಂಕಿಯನ್ನು ಹಾಕ್ತಾರೆ. ಅದಾದ ಬಳಿಕ ಕೂಡ ಆತ ಅಲ್ಲಿಂದ ಒಂದು ಸಿನಿಮೆಯ ಸ್ಟೈಲ್ ನಲ್ಲಿ ಒಂದು ಶೋ ಅನ್ನು ಕೊಡ್ತಾ ಅಲ್ಲಿಂದ ವಾಪಸ್ ಬರ್ತಾರೆ. ಈ ಎಲ್ಲವೂ ಕೂಡ SIT ಅಧಿಕಾರಿಗಳು 2020ರಲ್ಲಿ ತನಿಖೆ ಮಾಡ್ತಾರೆ. 24ರಲ್ಲಿ ತನಿಖೆಯ ಸಂದರ್ಭದಲ್ಲಿ ಎಲ್ಲಾ ವಿಚಾರಗಳು ಕೂಡ ಹೊರಗಡೆ ಬರುತ್ತೆ. ಅದಾದ ಬಳಿಕ ಏನು 57 ಲಕ್ಷ ರೂಪಾಯಿಗೆ ಕಾರನ್ನ ಖರೀದಿ ಮಾಡಿರ್ತಾರೆ ಅದನ್ನ 47 ಲಕ್ಷ ರೂಪಾಯಿಗೆ ಒಂದು ವರ್ಷದ ಬಳಿಕ ಹೋಗಿ ಅದೇ ಒಂದು ಶೋರೂಮ್ಗೆ ವಾಪಸ್ಸನ್ನ ಕೊಟ್ಟು ಕೂಡ ಬರ್ತಾರೆ. ಈ ಎಲ್ಲಾ ವಿಚಾರಗಳು ಕೂಡ ಈಗ ಸದ್ಯ CID ಅಧಿಕಾರಿಗಳಿಗೂ ಕೂಡ ಗೊತ್ತಾಗಿರುತ್ತೆ. ಈಗ ED ಅಧಿಕಾರಿಗಳು ಇದರ ಬೆನ್ನು ಬಿದ್ದಿರುವಂತದ್ದು ಅಂದ್ರೆ ಶ್ರೀಕಿಯ ಒಂದು ಐಷಾರಾಮಿ ಬದುಕಿಗೆ ಈ ಫೈನಾನ್ಸ್ ಮಾಡ್ತಾ ಇದ್ದಿದೆ ನಲ್ಪಾಡ್ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಈ ಎಲ್ಲ ಆಯಾಮಗಳಲ್ಲೂ ಕೂಡ ED ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಈಗ ಕೇವಲ 10 ಲಕ್ಷ ರೂಪಾಯಿ ಬಾಂಬೆ ಮೂಲದ ವ್ಯಕ್ತಿಗೆ ಏನು ಹಣ ವರ್ಗಾವಣೆ ಮಾಡಿರ್ತಾರೆ ಆ ಹಣ ಕೂಡ ಈ ನಲ್ಪಾಡ್ ಅಕೌಂಟ್ಗೆ ಬಂದಿರುವಂತಹದ್ದು ಕೂಡ SIT ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿರುತ್ತೆ. ಅದನ್ನು ಹೊರತುಪಡಿಸಿ ಇದು ಯಾವ ಅಂಶಗಳು ಕೂಡ ಅಲ್ಲಿ ಮೆನ್ಷನ್ ಮಾಡಿರೋದಿಲ್ಲ. ಹಾಗಾಗಿಯೇ ಕೂಡ ಈಗ ED ಅಧಿಕಾರಿಗಳು ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗ ಬೆಳಗಿನ ಜಾವ 3 ಗಂಟೆವರೆಗೂ ಕೂಡ ಒಂದು ತನಿಖೆ ಮತ್ತೆ ಪರಿಶೀಲನೆ ಮಾಡಿ ನೋಟಿಸ್ ಅನ್ನು ಕೊಟ್ಟು ಹೋಗಿದ್ದಾರೆ. ಇದನ್ನ ಹೊರತುಪಡಿಸಿ ಬೇರೆ ಎಲ್ಲ ಯಾವ ರೀತಿಯಾಗಿ ಫೈನಾನ್ಸ್ ಮಾಡಿದ್ರು ಇದರ ಹಿನ್ನೆಲೆ ಏನು ಅನ್ನೋದು ಕೂಡ ಸದ್ಯ ಗೊತ್ತಾಗುತ್ತೆ. ಆ ವಿಚಾರಣೆಗೆ ಕೂಡ ಬರಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಏನಾದರೂ ಅವ್ರನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಕೂಡ ಇರುವಂತದ್ದು ಪ್ರಜ್ವಲ. ಫೈನ್ ವೆಂಕಟೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.